ಸೊಲ್ವಲ್ಲಿ ಮಾತಾಡಲ್ಲ. ನಾನು ಕೀರ್ತಿ. ಕಾಣಿಸ್ತಾ ಇದ್ದಿ. ಇವತ್ತು ಬೆಳಿಗ್ಗೆ ಒಂದು ವ್ಲಾಗ್ ಶುರು ಮಾಡ್ಬೇಕು ಅಂತ ಎಣಿಸಿದೆ ಆಯ್ತಾ. ಇವತ್ತು ಇವನಿಗೂ ರಜೆ, ಅವ ಮಲಗ್ಲೇ ಇಲ್ಲ ತಾನು. ಇವ ಕೂಡ ಕಿರಿಕಿರಿ ಮಾಡ್ತದೆ, ಹಾಗೆ ಬೆಳಿಗ್ಗೆ ಒಂದು ವ್ಲಾಗೇ ಮಾಡಲಿಲ್ಲ. ಹಾಗೆ ಮಧ್ಯಾಹ್ನ ಇವತ್ತು ನಮಗೆ ಇದು ಸೋಯಾಬೀನ್ ಗಸಿ 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 ಸೋಯಾಬೀನ್ ಗಸಿ, ಅದಕ್ಕೆ ಈಗ ಅಮ್ಮ ಬೆಂಡೆಕಾಯ್ದೊಂದು ಗೊಜ್ಜು ಮಾಡ್ತಾರೆ. ಬದನದ ಗೊಜ್ಜು ಮಾಡ್ತಾರೆ. ನಾನು ಅದಕ್ಕೆ ಹೇಳಿದೆ ಅದನ್ನು ಹೇಗೆ ಮಾಡೋದು ನೋಡುವ ಅಂತ. ಹಾಗೆ ನಾನು ನಿಮ್ಗೆ ತೋರಿಸ್ತೇನೆ ಆಯ್ತಾ. ಎಣ್ಣೆ ಇಟ್ಟಿದ್ದಾರೆ ಬನ್ನಲೆಯಲ್ಲಿ, ಸಾಸಿವೆ ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಈಗ ಈರುಳ್ಳಿ, ಕಾಯಿ ಮೆಣಸು, ಬೇಸೊಪ್ಪು, ಇದು ಸುಲಭ ಮಾಡಲಿಕ್ಕೆ. ಈಗ ಕಾಯಿ ಮೆಣಸು, ಬೇಸೊಪ್ಪು, ದೂರ ನಿಲ್ತಾನೆ ಮತ್ತೆ ತೋರಿಸಿ. ಅದನ್ನ ಚಂದ ಫ್ರೈ ಮಾಡ್ಬೇಕು. ಈಗ ಚಂದ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕುವ. ಎಷ್ಟು ಈರುಳ್ಳಿ ಉಂಟಮ್ಮ? ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕಿ. ಈಗ ಇದು ಈರುಳ್ಳಿ ಫ್ರೈ ಆಗ್ತಾ ಉಂಟು, ಅದೊಂಚೂರು ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ಚಂದ ಮಿಕ್ಸ್ ಮಾಡಿ. ಒಂದು ಈರುಳ್ಳಿ ಹಾರಿತಾ. ಟೊಮೆಟೊ ಹಾಕಿ. ಈರುಳ್ಳಿ ಫ್ರೈ ಆಯ್ತು, ಟೊಮೆಟೊ ಹಾಕಿ ಅದಕ್ಕೊಂಚೂರು ಉಪ್ಪು ಹಾಕಿ. ಕಲ್ಲು ಉಪ್ಪು ಆದ್ರೂ ಆಗ್ಬೋದು, ಹುಡಿ ಉಪ್ಪು ಆದ್ರೂ ಆಗ್ಬೋದು. ಅಮ್ಮ ಕಲ್ಲು ಉಪ್ಪು ಹಾಕುದು, ಅಮ್ಮ ಅಡಿಗೆ ಮಾಡೋದು. ನಾನೇನಾದ್ರು ಮಾಡಿದ್ರೆ ನಾನು ಹುಡಿ ಉಪ್ಪು ಹಾಕುದು, ನನಗೆ ಕಲ್ಲು ಉಪ್ಪು ಅಂದಾಜು ಆಗುದಿಲ್ಲ. ಅದಕ್ಕೆ ಮತ್ತೆ ಒಂಚೂರು ಅರಶಿನ ಹಾಕುವ. ಬಂದ್ರ ಎಲ್ರು ನೋಡ್ತಾರೆ ನೀವು. ಅಯ್ಯಪ್ಪ ನನ್ನ ನಡಿಬೇಡ. ಆಮೇಲೆ ಎಂತ ಬೇಕು? ಊಟ ಮಾಡುದಿಲ್ಲ, ಊಟ ಬಿಟ್ಟು ಮತ್ತೆ ಎಲ್ಲ ಬೇಕು ನಮಗೆ. ಎಲ್ಲಿದ್ದೀರಿ? ಕಾಣಿಸ್ತಿಲ್ಲ ಆಗ ಇಲ್ಲಿ. ಊಟ ಆಯ್ತಲ್ಲ ಕಂದ. ಈಗ ಇದು ಎಲ್ಲ ಚಂದ ಫ್ರೈ ಆಯ್ತು. ಈಗ ಅದಕ್ಕೆ ಒಂಚೂರು ಹುಳಿ ನೀರು ಹಾಕ್ತಾರೆ. ಒಂದು ಚೂರು ಹುಳಿ ತಗೊಂಡದಾಯ್ತಾ, ಅದಕ್ಕೆ ನೀರು ಜಾಸ್ತಿ ಹಾಕಿದ್ದು. ಮತ್ತೊಂದು ತುಂಡು ಬೆಲ್ಲ ಅಂದ್ರೆ ಅಲ್ಲಿಗೆ ಕರಗ್ತದೆ. ಚಂದ ಕರಗ್ಲಿ. ಕರಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಬದನೆ ಹಾಕುದಂತ ಆಯ್ತಾ, ಒಟ್ಟಿಗೆ ಕರಗ್ತದೆ. ಒಟ್ಟಿಗೆ ಕರಗ್ತದೆ. ಬದನೆ ಹಾಕಿ ಆಗ ಇದಕ್ಕೆ ಉಪ್ಪು ಹಾಕಿದಲ್ಲ, ಈಗ ಬದನೆಗೆ ಒಂಚೂರು ಉಪ್ಪು ಹಾಕ್ತದೆ. ಬದನೆ ಉಪ್ಪು ಎಳ್ದು ಬೇಯಿ. ಈಗ ಅದೆಲ್ಲ ಬೇಯ್ತು, ಸ್ವಲ್ಪ ಬೆಂದಿದೆ. ಈಗ ಅದಕ್ಕೆ ಒಂದು ಪುಡಿ ಹಾಕ್ತಾರೆ. ಇದು ಪುಡಿ ನಾನು ಆಲ್ರೆಡಿ ಬೇರೆ ನನ್ನ ವ್ಲಾಗಲ್ಲೆಲ್ಲ ತೋರಿಸಿದ್ದೆ ಹೇಗೆ ಮಾಡುದು ಅಂತ. ಟೊಮೆಟೊ ಸಾರಿಗೆ ಈ ಹುಡಿಯೇ ಹಾಕ್ತಾರೆ, ಅದೇ ಹುಡಿಯನ್ನು ಇದಕ್ಕೂ ಹಾಕುದು, ಒಳ್ಳೆ ಆಗ್ತದೆ. ನಾನು ಬೇರೆ ವ್ಲಾಗಲ್ಲಿ ಹಾಕಿದ್ದೇನೆ, ಟೊಮೆಟೊ ಸಾರದು ಅಮ್ಮ ಮಾಡಿದ ಟೊಮೆಟೊ ಸಾರು ಅಂತೇಳಿ ಒಂದು ವ್ಲಾಗಲ್ಲಿ ಹಾಕಿದ್ದೇನೆ. ಅದನ್ನು ಹಾಕಿ ಚಂದ ಮಿಕ್ಸ್ ಮಾಡಿ ಒಂಚೂರು ಬೇಯಲಿಕ್ಕೆ ಬಿಟ್ಟರೆ ಗೊಜ್ಜು ರೆಡಿ. ನೋಡಿ ಅದು ಗೊಜ್ಜು ಆಗಿದೆ. ನೋಡಿ ಎಷ್ಟು ಚಂದ ಕಾಣ್ತದೆ. ಟೇಸ್ಟ್ ಕೂಡ ಹಾಗೆ ಸೂಪರ್ ಇರ್ತದೆ ಆಯ್ತಾ. ನನಗೆ ಆ್ಯಕ್ಚುಲಿ ಈ ಗೊಜ್ಜನ್ನು ತುಂಬ ಇಷ್ಟ, ಆದರೆ ನಾನೀಗ ತಿನ್ನುವ ಹಾಗೆ ಇಲ್ಲ. ನನಗೆ C-ಸೆಕ್ಷನ್ ಆದಲ್ಲ, ಅಮ್ಮನಿಗೆ ಹೆದರಿಕೆ. ಅದು ನಂಜೆ ಅಲ್ಲ, ಸ್ವಲ್ಪ ನಂಜೆ ಆಗ್ತದೆ ಏನಾ ಅಂತ ಹೆದರಿಕೆ. ಹಾಗೆ